ಸ್ವಾಮಿ ಹೇಳಿದ್ರು, ಈ ಗುಟ್ಟು ನರಮನುಷ್ಯರಿಂದ ಬಂದಿಲ್ಲ, ಪರಲೋಕ ದೇವರಿಂದ ಬಂದಿದೆ. ಹಾಗೆ 20-21 ವಾಕ್ಯ ನೋಡುವುದಾದ್ರೆ ಅದೇ ಯೇಸು ಸ್ವಾಮಿ ಅವನನ್ನು ನೋಡಿ ಹೇಳ್ತಾರೆ, ಸೈತಾನೇ ನನ್ ಮುಂದೆ ಇರಬೇಡ, ನಡೆ, ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆ, ನಾನು ದೇವರ ಆಲೋಚನೆ ಅಲ್ಲ ನಿನ್ನದು. ಈಗ ನಾವು ಯಾವ ಮಾತಿಗೆ ನಮ್ಮ ಹೃದಯವನ್ನ ಒಪ್ಪಿಸಿಕೊಡುತ್ತವೆ, ನಮ್ಮನ್ನೇ ಪರೀಕ್ಷೆ ಮಾಡಿಕೊಂಡು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಎರಡನೇದಾಗಿ ನಂಬರ್ 2, ಇಬ್ರಿಯರು 13:9 ವಾಕ್ಯ ಹೇಳ್ತದೆ, ಕೃಪೆಯಿಂದ ಮನಸ್ಸು ದೃಢ ಮಾಡಿಕೋ. ಕೃಪೆಯಿಂದ ಮನಸ್ಸನ್ನ ದೃಢ ಮಾಡಿಕೋ. ಪ್ರಿಯ ದೇವ ಮಕ್ಕಳೇ, ಕೃಪೆಯನ್ನ ಮರೆಯಬೇಡ್ರಿ. ಯೇಸು ಸ್ವಾಮಿ ಕೃಪೆ ಕೊಟ್ಟಿದ್ದಾನೆ. ಇದು ಕೃಪೆಯ ಕಾಲ. ಬೈಬಲ್ ವಾಕ್ಯ ಹೇಳ್ತದೆ, ರೋಮಪುರದ 6:1, ಪಾಪ ಮಾಡ್ತಾನೇ ಇರಬೇಕಾ,